ರಾಜ್ಯದೆಲ್ಲೆಡೆ ಬೆಕ್ಕುಗಳಿಗೆ ವಕ್ಕರಿಸಿದ ಮಾರಣಾಂತಿಕ ವೈರಸ್ ಫಿಲೈನ್ ಪ್ಯಾನ್ ಲಿಕೋಪೇನಿಯಾ ವೈರಸ್ಗೆ ಕ್ಯಾಟ್ಸ್ಗಳು ಸಾಯ್ತಾ ಇದ್ದಾವೆ. ರಾಯಚೂರಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ವಿವಿಧೆಡೆ ವೈರಸ್ ಔಟ್ ಬ್ರೇಕ್. ಜಿಲ್ಲೆಯಲ್ಲಿ ಕಳೆದ ವಾರದಿಂದ 100ಕ್ಕೂ ಹೆಚ್ಚು ಬೆಕ್ಕುಗಳಲ್ಲಿ ವೈರಸ್ ಪತ್ತೆ. ವೈರಸ್ ಬಾಧೆಗೆ ಒಳಪಟ್ಟಲ್ಲಿ 100 ಬೆಕ್ಕುಗಳಲ್ಲಿ 99 ಸಾವು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಒಂದಕ್ಕೆ ವೈರಸ್ ಬಂದ್ರೆ ಎಲ್ಲ 10 ಬೆಕ್ಕುಗಳಿಗೂ ಕೂಡ ಬಾಧಿಸೋ ವೈರಸ್ ಇದು. ಬೆಕ್ಕು ಸಾಕಾಣಿಕೆ ಮಾಡೋ ಪೋಷಕರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಕೊರೋನಾ ರೀತಿ ಈ ವೈರಾಣುವಿಗೆ ನಿರ್ದಿಷ್ಟ ಚಿಕಿತ್ಸೆಯೇ ಇಲ್ಲ. ರಾಯಚೂರಿನಲ್ಲಿ ಸದ್ಯ 150ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ. ಈ ಪೈಕಿ 100ಕ್ಕೂ ಹೆಚ್ಚು ಬೆಕ್ಕುಗಳು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾವೆ. ಬೀದಿ ಬೆಕ್ಕುಗಳು, ಸಾಕು ಬೆಕ್ಕುಗಳಿಗೂ ಕೂಡ ಈ ಒಂದು FPV ವೈರಸ್ ಅಂದ್ರೆ ಫಿಲೈನ್ ಪ್ಯಾನ್ ಲಿಕೋಪೇನಿಯಾ ವೈರಸ್ ಕಂಡು ಬರ್ತಾ ಇದೆ. ಮನೆಗಳಲ್ಲಿ ಸಾಕಷ್ಟು ಜನ ಸಾಕು ಪ್ರಾಣಿಗಳು ಅಂತಂದ್ರೆ ಬೆಕ್ಕನ್ನು ಕೂಡ ಸಾಕಿರ್ತಾರೆ, ನಾಯಿಯನ್ನ ಕೂಡ ಸಾಕಿರ್ತಾರೆ. ಅದರಲ್ಲೂ ಈ ಬೆಕ್ಕಿನ ಪ್ರಿಯರು ಕೂಡ ಹೆಚ್ಚಾಗಿದ್ದಾರೆ. ಇದೀಗ ಈ ಹೊಸ ವೈರಸ್ ಬೆಕ್ಕಿನಲ್ಲಿ ಪತ್ತೆ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಸಾಕು ಪ್ರಾಣಿಗಳು, ಮನೆಯಲ್ಲಿ ಇಟ್ಕೊಂಡು ಸಾಕುವಂತಹ ಪ್ರಾಣಿ ಪ್ರಿಯರಿಗೆ ಆಘಾತ ಎದುರಾಗಿರುವಂಥದ್ದು. ಬೆಕ್ಕು ಸಾಕ್ತಾ ಇರುವಂತಹ ಪೋಷಕರು ಏನಿದ್ದಾರೆ ಅವರು ಎಚ್ಚರವನ್ನ ವಹಿಸಬೇಕಾಗಿದೆ. ಹಕ್ಕಿ ಜ್ವರದ ಬಳಿಕ ಈಗ ರಾಜ್ಯದಲ್ಲಿ ಮತ್ತೊಂದು ಟೆನ್ಷನ್ ಶುರುವಾಗಿರುವಂಥದ್ದು. ಈ ಒಂದು ವೈರಸ್ಗೆ ಇಲ್ಲಿಯವರೆಗೂ ಕೂಡ ನಿರ್ದಿಷ್ಟವಾದಂತಹ ಚಿಕಿತ್ಸೆ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊರೋನಾ ರೀತಿ ಈ ಒಂದು ವೈರಾಣು ಹರಡ್ತಾ ಇದೆ. ಬೆಕ್ಕಿಂದ ಬೆಕ್ಕಿಗೆ ಹರಡಿದ್ರೆ ಈ ಒಂದು 10 ಬೆಕ್ಕಿಗೆ ಹರಡಿದ್ರೆ ಆ 10 ಬೆಕ್ಕಲ್ಲಿ 9 ಬೆಕ್ಕು ಪ್ರಾಣ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಬೆಕ್ಕನ್ನ ಸಾಕುವಂತಹ ಪ್ರಾಣಿ ಪ್ರಿಯರು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಇದು ಫಿಲೈನ್ ಪ್ಯಾನ್ ಲಿಕೋಪೇನಿಯಾ ವೈರಸ್ ಔಟ್ಬ್ರೇಕ್ ಆಗಿದೆ. ಇದು ಏನು ಯಾವುದೇ ಹೊಸ ರೋಗ ಅಲ್ಲ, ಹೊಸ ವೈರಸ್ ಅಲ್ಲ, ಬೇರೆ ವೈರಸ್. ಇದು ಯಾಕೆ ಔಟ್ಬ್ರೇಕ್ ಆಗಿದೆ ಅಂದರೆ ಅನ್ವ್ಯಾಕ್ಸಿನೇಟೆಡ್ ಆ್ಯನಿಮಲ್ಸ್ ನಮ್ಮ ಪಾಪ್ಯುಲೇಷನ್ ಜಗ್ಗಿದ್ದಾವೆ. ಕ್ಯಾಟ್ಸ್ ಎಲ್ಲ ಕಡೆ ಅನ್ವ್ಯಾಕ್ಸಿನೇಟೆಡ್ ಇದ್ದಾವೆ. ಅದರ ಸಲುವಾಗಿ ಇದು ವೈರಲ್ ರೋಗ ಇದು ಆಗಿದೆ, ಔಟ್ಬ್ರೇಕ್. ಇದ್ರ ಲಕ್ಷಣ ಏನಂದರೆ ಫಸ್ಟ್ ಸೆಟ್ ಆಫ್ ಗ್ರೂಪ್ ಆಫ್ ಕ್ಯಾಟ್ಸಲ್ಲಿ ವಾಂತಿ ಭೇದಿ ಇರುತ್ತೆ. ವಾಂತಿ ಭೇದಿ, ಶಕ್ತಿ, ಡಿಹೈಡ್ರೇಷನ್ ಇರುತ್ತೆ. ಸೆಕೆಂಡ್ ಸೆಟ್ ಕ್ಯಾಟ್ಸಲ್ಲಿ ಹೈ ಫೀವರ್ ಇರುತ್ತೆ, 106, 107 ಹೈ ಟೆಂಪ್ರೇಚರ್ ಇರುತ್ತೆ. ಥರ್ಡ್ ಸೆಟ್ಟಲ್ಲಿ ಡಿಪ್ರೆಷನ್, ನಿಶಕ್ತಿ. ಎಸ್, ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ಅನಿಲ್ ಕುಮಾರ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಅನಿಲ್, ಈಗ ಬೆಕ್ಕುಗಳಲ್ಲಿ ಈ ಒಂದು ವೈರಸ್ ಕಂಡು ಬರ್ತಾ ಇದೆ, ಅಂದರೆ ಫಿಲೈನ್ ಪ್ಯಾನ್ ಲಿಕೋಪೇನಿಯಾ ಅನ್ನುವಂತಹ ವೈರಸ್ ಕ್ಯಾಟ್ಸ್ಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಇದಕ್ಕೆ ರೋಗ ನಿರೋಧಕ ಶಕ್ತಿಗಳು ಯಾವ ರೀತಿಯಾಗಿ ಹೆಚ್ಚಾಗ್ತಾ ಹೋಗುತ್ತೆ, ಪ್ರಾಣಿಗಳಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ, ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆಯಂತೆ, ಇಲ್ಲಿವರೆಗೂ ಕೂಡ ಟ್ರೀಟ್ಮೆಂಟ್ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾದರೆ ಮುಂದಿನ ಕಥೆ ಏನಾಗತ್ತೆ ಅಂತ? ರಾಜ್ಯದಲ್ಲಿ ಅಕ್ಕಿ ಜ್ವರದ ಬಳಿಕ ಮತ್ತೆ ಇವಾಗ ಬೆಕ್ಕುಗಳಿಗೂ ಕೂಡ ಒಂದು ರೀತಿಯಾಗಿ ವೈರಸ್ ಕಂಡು ಬಂದಿರುವಂತದ್ದು. ಅದು ರಾಯಚೂರು ಜಿಲ್ಲೆಯಲ್ಲಿಂದ ಕೂಡ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಯಾಕಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಸರಿಸುಮಾರು ಇಲ್ಲಿಗೆ 150 ಹೆಚ್ಚಕ್ಕೂ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಪಶು ವೈದ್ಯರು ಕೂಡ ನೇರವಾಗಿ ಮಾಧ್ಯಮದ ಮುಂದೆ ಮಾಹಿತಿ ನೀಡಿರುವಂತದ್ದು. ರಾಯಚೂರಿನಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧೆಡೆ ಜಿಲ್ಲೆಗಳಲ್ಲಿ ಕೂಡ ಈ ವೈರಸ್ ಔಟ್ ಆಗಿರುವಂತದ್ದು. ಫಿನೈಲ್ ಪ್ಯಾನ್ ಲಿಕೋಪೇನಿಯಾ ಎನ್ನುವಂತ ಒಂದು ವೈರಸ್ ಕೂಡ ಇದು ಹೊಸದೇನು ಅಲ್ಲ, ಆದ್ರೆ ಇಲ್ಲಿವರೆಗೂ ಕೂಡ ಅದಕ್ಕೆ ಯಾವುದೇ ಆದಂತ ಒಂದು ಸೂಕ್ತವಾದಂತ ಪರಿಹಾರ ಕೂಡ ಇಲ್ಲ ಅನ್ನುವಂಥದ್ದು ಇರುವಂತ ವೈದ್ಯರು ಹೇಳ್ತಾ ಇರುವಂತದ್ದು. ಆದ್ರೆ ಮುನ್ನೆಚ್ಚರಿಕೆವಾಗಿ ಬೆಕ್ಕುಗಳು ಚಿಕ್ಕದಿರುವಂತ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗಿತ್ತು. ಅಂತ ಬೆಕ್ಕುಗಳು ವ್ಯಾಕ್ಸಿನೇಷನ್ ಮಾಡಿದಂತ ಸಂದರ್ಭದಲ್ಲಿ ಈ ವೈರಸ್ ಅಟ್ಯಾಕ್ ಆಗೋದಿಲ್ಲ. ಆದ್ರೆ ಇವತ್ತು ಒಂದು ಬೀದಿ ಬದಿ ಬೆಕ್ಕುಗಳು ಮತ್ತೆ ಒಂದು ಸಾಕು ಬೆಕ್ಕುಗಳಿಗೆ ಸಾಕಷ್ಟು, ಒಂದು ಬೆಕ್ಕಿಗೆ ಈ ವೈರಸ್ ಏನಾದ್ರು ಬಂದ್ರೆ ಎಲ್ಲಾ ಬೆಕ್ಕುಗಳಿಗೂ ಕೂಡ ವೈರಸ್ ಬರುವಂತದ್ದು 100% ಎನ್ನುವಂಥದ್ದು ಇಲ್ಲಿ ವೈದ್ಯರ ಮಾಹಿತಿ ಆಗಿರುವ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅನಿಲ್. ಈ FPV ವೈರಸ್ನಲ್ಲಿ 3 ಲಕ್ಷಣಗಳು ಕಂಡು ಬರುತ್ತೆ: ವಾಂತಿ, ಭೇದಿ, ನಿರ್ಜಲೀಕರಣ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ತಾಪಮಾನಗಳು ಕೂಡ ಹೆಚ್ಚಾಗಿ ಇರುವಂತಹ ಹಿನ್ನೆಲೆಯಲ್ಲಿ ನಿಶಕ್ತಿ, ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾವೆ ಈ ಒಂದು ಕಾಯಿಲೆಯಿಂದ ಬೆಕ್ಕುಗಳು ಅನ್ನುವಂತಹ ವಿಚಾರ ಬಯಲಿಗೆ ಬರ್ತಾ ಇದೆ.